ಎಲ್ಲ ಜೊತೆಲಿ ಇದ್ದೀವಿ. ಒಂದ್ಸಲ ವಿಷಯ ಬರ್ಡೇ ಮಚ್ಚ ಲೇ ಇದೆ ಫಸ್ಟ್ ಟೈಮ್ ನಂಗೆ ಒಂದು ಗಿಫ್ಟ್ ಕೊಡ್ತಿರೋದು ನನಗೆ. ನಮ್ಮ ಅಕ್ಕ ನಂಗೆ ಏನು ಗಿಫ್ಟ್ ಕೊಡ್ತಾರ ಅದೇ ಗೈಸ್ ನಂಗೆ ಸರ್ಪ್ರೈಸು. ತಗೊಳ್ಳಿ ಹಾಕೊಳ್ಳೋ ಹೋಗು. ಅಮ್ಮ ಬಂದಿ ಅಷ್ಟನ ಮಕ್ಕದ ಮೇಲೆ ಗ್ಲೋ ನೋಡಿ ಗೈಸ್ ಗ್ಲೋ. ಫೋನ್ ಮಾಡ್ಬಿಟ್ಟು ಏ ಮಚ್ಚ ನನ್ನ ಬರ್ತಡೇ ಕಣ ಬಂದ್ಬಿಡ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ತಮ್ಮನೇ ನೋಡ್ತೀರಾ ನೋಡ್ರ ಹಿಂಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಬರ್ತೇನೆ ಅಂತ ಹೇಳಿಲ್ವಾ. ಹಾಯ್ ಕುಶಾನಿ, ಹಾಯ್ ಚೈ, ಹ್ಯಾಪಿ ಯುಗಾದಿ. ಬಾಬಾ ಹ್ಯಾಪಿ ಯುಗಾದಿ ನಿಮ್ಗೂ. ಸೊ ಗೈಸ್ ನಾನು ಆ ಬ್ಲಾಗ್ ಎಂಡ್ ಮಾಡಿದ್ದೆ. ಸೊ ಅದು ತುಂಬ ಲೆಂತ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಮತ್ತೆ ಈ ಬ್ಲಾಗ್ ಸ್ಟಾರ್ಟ್ ಮಾಡಿ ನನ್ನ ಬರ್ಡೇ ಬ್ಲಾಗು. ಗೊತ್ತಿಲ್ಲ ಏನೇನು ಪ್ಲ್ಯಾನ್ಸ್ ಮಾಡಿದ್ದಾರೆ ಇವರು ಅಂತ. ನೋಡುವ ಏನೇನು ಪ್ಲ್ಯಾನ್ಸ್ ಅಲ್ಲ ಗೊತ್ತಿಲ್ಲ ಏನೇನು ಪ್ಲ್ಯಾನ್ಸ್ ಮಾಡಿದ್ದಾರೆ ನೀವು ಅಂತ. ಸೊ ಇರಲಿ ವ್ಲಾಗ್ ಇರಲಿ ಅಂದ್ಬಿಟ್ಟು ಜನಗಳು ತೋರ್ಸೋಣ ಏನು ಮಾಡಿದೆ ನೀವು ಅಂತ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ನಮ್ಮ ಅಕ್ಕ ಕ್ರಿಮಿನಲ್ ಏನು ಪ್ಲ್ಯಾನ್ ಮಾಡಿದಾಳೆ ಅಂತ. ಏನು ಪ್ಲ್ಯಾನ್ ಮಾಡಿದ್ಯಾ? ಹಾಂ ಏನು ಮಾಡಿಲ್ವಾ? ಏನು ಮಾಡಿದ್ವ? ನನ್ನ ಬರ್ಡೇ ಇವತ್ತು ಏನೋ ಮಾಡೋಣ, ಡೆಕೋರೇಷನ್ ಮಾಡೋಣ, ಅವೆಲ್ಲ ಏನು ಮಾಡಿಲ್ವಾ? ಕೇಕ್ ಕಟ್ ಮಾಡ್ಕೊಂಡು ಓಡಾಗ ಸಂಪರ್ಕ ಡೆಕೋರೇಷನ್ ವೇಸ್ಟ್, ದುಡ್ಡು ವೇಸ್ಟ್. ಅದ್ರ ಬದಲಾಗಿ ಏನಾದ್ರು ಒಂದು ಕೊಡ್ಸಿದ್ರೆ ಪರವಾಗಿಲ್ಲಪ್ಪ. ಸುಮ್ಮನೆ ಡೆಕೋರೇಷನ್ ಮಾಡೋದು, ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ ತಕ್ಷಣ ಮುಗಿತದು. ಅಷ್ಟಕ್ಕೆ ಏನಕ್ಕೆ ಡೆಕೋರೇಷನ್ ಮಾಡ್ಬೇಕು ಗೊತ್ತಿಲ್ಲ. ಏನೋ ಮಾಡಿದಾಗ ಪ್ಲಾನ್. ಸುಮ್ಮನೆ ನನ್ನ ಬರ್ಡೇ ಅದು. ನಾನು ಯಾರು ನನ್ನ ಬರ್ಡೇ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ನನಗೆ ಗೊತ್ತು. ಫೋನ್ ಮಾಡ್ಬಿಟ್ಟು ಏ ಮಚ್ಚ ನನ್ನ ಬರ್ತಡೇ ಕಣ ಬಂದ್ಬಿಡ ಮಚ್ಚ ನನ್ನ ಬರ್ತಡೇ ಕಣ. ಅದೇ ಮಾಡಿದೆ ನಾನೇ ಕರಿಬೇಕು ನನ್ನ ಬರ್ಡೇ. ಪಾಪ ಅವರೇ ಬರೋಣ ಮುಜುಗಾರ ಅವ್ರಿಗೆ. ಅದಕ್ಕೆ ನಾನೇ ಕರೆದಾಗ ಬನ್ನಿ ಅಂತ. ನೋಡೋಣ ಏನಾಗುತ್ತೆ ಅಂತ. ಚೈ ಯುಗಾದಿ ಹಬ್ಬಕ್ಕೆ ಏನ್ ಮಾಡಿದೆ ಇವತ್ತು? ಏನ್ ಮಾಡ್ದೆ? ಏನು ಮಾಡಿಲ್ಲ. ಎದ್ದೆ. ಒಬ್ಬಟ್ಟು ಮಾಡಿಲ್ವಾ? ಅಮ್ಮ ಒಬ್ಬಟ್ಟು ಮಾಡ್ತು, ಪಾಯಸ ಮಾಡಿದ್ರು. ನಾ ಎದ್ದು ಪೂಜೆ ಮಾಡಿದೆ. ಎಲ್ಲ ಕೆಲಸ ಮುಗಿಸಿ ಹೆಂಗಿತ್ತು ಕೊಂಡ್ರು ಎದ್ದಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂದು ಮಲ್ಲಿಗೆ ಎದ್ದಿ ದೇವಸ್ಥಾನಕ್ಕೆ ಹೋಗಿ. ಗೈಸ್ ಅವಳು ಏನ್ ಮಾಡೋ ಗೊತ್ತಿಲ್ಲ, ಮಲ್ಲಿಗೆ ಎದ್ದಿ ಮೂರ್ತಿ ಮಾಡಿದಾರೆ. ಮಲ್ಲಿಗಿದ್ದು ಎದ್ದಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದ್ಮೇಲೆ ಸೀದಾ ಇಲ್ಲಿ ಹೊರಟು ಬಂದಿದ್ದ ಅಷ್ಟೇ. ಬಾಬಾ ನೀವೇನ್ ಮಾಡಿದ್ರಿ ಬಾಬಾ ಇವತ್ತು? ಏನೋ ಹೆಲ್ಪ್ ಏನೋ ಮಾಡಿದ್ರಾ? ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಏನೂ ಮಾಡಿಲ್ಲ. ಮ್ಯಾಚ್ ತಗೊಂಡಿದ್ರಾ ಬೆಳಗ್ಗೆಯಿಂದ? ಇವತ್ತು 2 ಮ್ಯಾಚ್, ಸಂಡೇ ಬೇರೆ ಅಲ್ಲ, 2 ಮ್ಯಾಚ್ ಇತ್ತು. ಆರಾಮ್ ಬಾಬಾ ಮ್ಯಾಚ್ ತಗೊಂಡಿರ್ತಾರ ನನಗೆ ಗೊತ್ತು. ಇವ್ಳು ನೋಡಿ ಗೈಸ್ ಇಲ್ಲಿ ಅಮ್ಮ ಬಂದಿ ಅಷ್ಟನ ಮಕ್ಕದ ಮೇಲೆ ಗ್ಲೋ ನೋಡಿ ಗೈಸ್ ಗ್ಲೋ ಅವಳಿಗೆ. ಯಾರೇ ಅವಳು? ಕುಶಾನಿ ಚಿಯಮ್ಮನ ಅದ್ಯಾರು? ಅಪ್ಪ. ಹಾಯ್ ಅಭಿ ಕ್ಯಾಡ್ಬರೀಸ್. ಹಾಯ್ ಹ್ಯಾಪಿ ಯುಗಾದಿ ಮಚ್ಚ. ಹ್ಯಾಪಿ ಯುಗಾದಿ ಅಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಡ್ವಾನ್ಸ್ ಅಲ್ಲ ಕೊಡ, ಇದು ವ್ಲಾಗ್ ಆಗಲಿ ನಡೀತಿದೆ ಕಣ. ಇವಾಗ ವಿಶ್ ಮಾಡೋದು ನನಗೆ. ಹ್ಯಾಪಿ ಬರ್ಡೇ ವ್ಲಾಗ್ ಇದು. ಹೌದಾ? ಟೈಮ್ ಆಗಿಲ್ವಲ್ಲ. ನಾನೇ ಕರ್ಸ್ಕೊಂಡೆ ಬಾಬಾ ನನ್ನ ಬರ್ಡೇಗೆ ಅಂತ. ಚೈಲ್ಡ್ ತರ ಏನೇ ಏನಕ್ಕೆ ಹಂಗ್ ಮಾಡ್ತೀವಿ? ನನ್ನ ಬರ್ಡೇ ನಮ್ಮ ಫ್ರೆಂಡ್ಸ್ ಜೊತೆಗೆ ಇರ್ಬೇಕು. ನಂಗೆ ಅವಾಗ ಒಂಥರ ಖುಷಿ. ಆಲ್ರೆಡಿ ಪ್ಲಾನ್ ಇತ್ತು ಕಣ ನಮ್ಗೆ. ಏನ್ ಪ್ಲಾನ್ ಇತ್ತು ಮಗ? ಬರೋದ್ ಪ್ಲಾನ್ ಇತ್ತು. ಆಮೇಲೆ ಏನಾಯ್ತು? ಅದಕ್ಕೆ ಬಂದಿದ್ದೀಗ. ಮಗನೇ ಕೇಳಿದ್ರೆ ಬಾರ ಅಂದ್ರ್ಯಾ? ಹೌದಾ? ಯಾರಿದ್ದೀರಾ? ಬರ್ಬೇಕಾ? ಕತೆ ಉಳ್ಕೊಡ್ದವನೇ ಸರ ನಿಂದು. ಹೇಳೆ ಏನ್ ಸಮಾಚಾರ? ಹೇಳು ಏನ್ ಪ್ಲಾನ್ಸ್? ನಾನು ಆಕ್ಚುಲಿ ಬಂದಿದ್ದು ನಾಳೆ ಹಾಸ್ಪಿಟಲ್ ತೋರಿಸ್ಕೋಬೇಕು. ನಾನು ಸ್ಕ್ಯಾನಿಂಗು ಮತ್ತೆ ಬ್ಲಡ್ ಟೆಸ್ಟ್ ಎಷ್ಟೋ. ನನ್ನ ಬರ್ಡೇ ನೀನ್ ಬಂದಿಲ್ಲ. 2 in 1 ಆಗುತ್ತೆ ಅಂತ ಬಂದಿದ್ದು. ನೋಡ್ದಾಗ ಇವಳು ಎಷ್ಟು ಸ್ವಾರ್ಥಿ ನೋಡಿ ಬಾವ. ಹೇಳು ಎಷ್ಟು ಸ್ವಾರ್ಥಿ ಇವಳು. ಈ ನಾಳೆಕೇನೆ ಫಿಕ್ಸ್ ಮಾಡ್ಕೊಂಡಿರೋದು ಅಪಾಯಿಂಟ್ಮೆಂಟ್. ಇರ್ಲಿ ಗಾಯ್ಸ್, ನಮ್ಮ ಫ್ರೆಂಡ್ ಕೆಳಗೆ ಬಂದಿದ್ದಾನೆ, ಹೋಗ್ಬಿಡೋಣ ಕರ್ಕೊಂಡ್ಬರ್ಬೇಡಿ. ಸೊ ಗೈಸ್ ಈ ಕಿಶಾನು ಬಂದ. ಹಾಯ್ ಪೂಜೆ ಬಂದ್ರು ಕಿಶಾನ್ ಬಂದ್ರು. ಹಾಯ್ ಬಾ ಪೂಜೆ. ಹಾಯ್ ಮೇಡಮ್. ಎಲ್ರಿಗೂ ಗೈಸ್ ನೋಡಿರ್ತೀರಾ ನಮ್ಮ ಶ್ರಾವಣ್ ಬ್ರೋ ವ್ಲಾಗ್ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಡಿದ್ವಿ. ಅದೇ ಫಸ್ಟ್ ವ್ಲಾಗ್. ಅದೇ ಪೂಜೆ ಫಸ್ಟ್ ವ್ಲಾಗ್. ಹಾಯ್ ವಿನೋದ್. ಈಗ ಸೇಮ್ ಬಟ್ ಹಾಕೊಂಡ್ಬಂದಿದ್ದೆ ಮತ್ತೆ ನನ್ನ ಬರ್ಡೇಗೆ. ಬೇರೆ ಬಟ್ ಹಾಕೊಂಡ್ಬರ್ಬೇಕಂತಾನೆ ಸೇಮ್ ಬಟ್ ಹಾಕೊಂಡ್ಬಂದಿದ್ದೆ. ಬಾರ ನಾನು ಕೊಡ್ತೀನಿ, ನಂದೇ ಅಂಗಡಿ. ಏನಪ್ಪ ಕಾರ್ತಿಕ್ ಗೌಡ, ಹ್ಯಾಪಿ ಯುಗಾದಿ.
ನಿನ್ ಫ್ರೆಂಡ್ ಸೂರ್ಯ ಬೆಸ್ಟ್ ಫ್ರೆಂಡ್. ನಿನ್ ಬೆಸ್ಟ್ ಫ್ರೆಂಡ್ ಸೂರ್ಯ ಕಣ. ನಿನ್ ಫ್ರೆಂಡ್ ಅಲ್ವಾ? ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ ಸೂರ್ಯ? ನೋಡ್ ಸೂರ್ಯ ಬೆಸ್ಟ್ ಫ್ರೆಂಡ್ ಅಲ್ವಾ ಅಂತ ನೀನು ಅವ್ನಿಗೆ. ಅವ್ನು ಹೇಳ್ತಾವನೆ ಇಲ್ವಾ? ಬೆಸ್ಟ್ ಫ್ರೆಂಡ್ ಅಲ್ಲ ನೀನು? ರೈಸ್ ಇವ್ರಿಬ್ರು ಒಂದು ಜಗಳ ಆಡ್ತಾರೆ, ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ಇವ್ರಿಬ್ರು. ಏನ್ ಮಚ್ಚ ಹೆಂಗಿದೆ ಮಚ್ಚ? ಹೆಂಗಿತ್ತು ಹಬ್ಬ? ಚೆನ್ನಾಗಿ ನಡೀತಾ? ಸಾಕಾಗಿತ್ತು. ಹಾ ನಿದ್ದೆ ಮಾಡಿದೆ ಬಟ್ ಚೆನ್ನಾಗಿತ್ತು. ಏನೋ ಮಾಡಿದ್ದಾನೆ ಅವ್ನ ಕೂದಲು ಯಾವತ್ತೂ ಹಿಂಗೆ ಇರುತ್ತೆ. ಪಾರ್ಕೆ ಪನ್ ಕೂದಲಿ ಇದು ಒಂದು ಆಯ್ತಾ? ನನಗೆ ಗೊತ್ತಿತ್ತು ಕೇಕು ಫೆದರ್ ಇರುತ್ತೆ ಅಂತ. ಗೈಸ್ ಹ್ಯಾಪಿ ಬರ್ಡೇ. ಪರಲ್ಲ ಬಿಡಿ ಬ್ರಾ, ಪುಟ್ಟ ಯಾರು ಗೊತ್ತಾಗಲ್ಲ, ವರುಣ್ ಅಂತ ಗೊತ್ತಾಗುತ್ತೆ. ಹಾ ಕೊಡ್ತಾರೆ. ನಂದು ಕಡೆ ಬರ್ಡೇ ಏನಾಗ ಹಾಕೊಂಡಿದ್ಯಾ? ಕುಶಾನ್ ನಂದು ಬರ್ಡೇ. ಹ್ಯಾಪಿ ಬರ್ಡೇ ಮಾಡು. ಥ್ಯಾಂಕ್ ಯು ಹೇಳು. ಹ್ಯಾಪಿ ಬರ್ಡೇ ಅನ್ನು. ಹ್ಯಾಪಿ ಥ್ಯಾಂಕ್ ಯು ಅಂತ ಗೈಸ್. ಕುಂಡಿ ಮೇಲೆ ಚೆನ್ನ ಅದಕ್ಕೆ ಎಕ್ಸ್ಪೀರಿಯನ್ಸ್ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಇದು ಹೀಗೆ ಇರಲಿ ಮುಂದೆ 24 years ನನಗೆ 24 years. ಆಯ್ತು, ನನ್ನ ಬಗ್ಗೆ ನಾನು ಹೇಳು ಬ್ಲಾಗಲ್ಲಿ. ನಿನ್ ಬಗ್ಗೆ ನಾನು ದಿನ ಹೇಳ್ತೀನಿ. ಸ್ವಲ್ಪ ದೊಡ್ಡ ನಾವೇನೇ ಹೇಳಿದ್ರು ಅವ್ರಿಗೆ ಏನ್ ಬೇಕು ಅದನ್ನ ಕಟ್ ಮಾಡ್ಕೊಂಡ್ಬಿಡ್ತಾನಲ್ಲ. ಬರ್ಡೇ ಸಲುವಾಗಿ ಇದನ್ನ ಹಾಕ್ಲೇಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಅನ್ಸಿನ್ ಇದೆ, ಎಲ್ಲ ಅನ್ಸಿನ್ ಇದೆ. ಅನ್ಕಟ್ಟು ಎಲ್ಲ ಅನ್ಸಿಟ್ಟು ಎಲ್ಲ ಅನ್ಕಟ್ಟು ಹೇಳು. ಏನ್ ಹೇಳಕ್ಕಾಗತ್ತೆ? ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಬಿಟ್ಟು ದೊರಕಲ್ಲ ಚೆನ್ನಾಗಿಟ್ಟಿರ್ಲಿ. ನೀನೇನ್ ಅನ್ಕೊಂಡಿದ್ಯಾ ಅದೆಲ್ಲ ಈಡೇರ್ಲಿ. ಆದಷ್ಟು ಒಳ್ಳೆ ತರದಲ್ಲಿ, ಒಳ್ಳೆ ದಾರಿಲಿ ಹೋಗೋ ತರದಲ್ಲಿ ಆ ಭಗವಂತ ನಡ್ಸ್ಕೊಂಡು ಹೋಗ್ಲಿ. ಖುಷಿ ನಿನ್ನ ನಂಬ್ಕೊಂಡು ನಾವೆಲ್ಲರೂ ಇದೀವಿ. ಅದೊಂದು ನಿನ್ ತಲೆಯಲ್ಲಿ ಇರ್ಲಿ. ಅದೊಂದು ತಲೆಯಲ್ಲಿ ಇಟ್ಕೋ. ನೀನು ಹಿಂದೆ ನಾವ್ ಇಷ್ಟನ ಇದೀವಿ. ತಲೆಯಲ್ಲಿ ಇಟ್ಕೊಂಡು ಇಷ್ಟು ಜನ ಪ್ರೀತಿ ನಂಬಿಕೆ ಉಳಿಸ್ಕೊಳ್ಳೋದ್ರಿಂದ ನೀನ್ ಮುಂದೆ ಹೋಗ್ಬೇಕು ಅಂತ. ಜವಾಬ್ದಾರಿ ಅಲ್ಲ, ಇಷ್ಟು ಜನಗಳ ನಂಬಿಕೆ ಪ್ರೀತಿ ವಿಶ್ವಾಸ ಕೊನೆ ತನಕ ನೀನ್ ಇರ್ಬೇಕು. ಆತರ ನೀನ್ ಥ್ಯಾಂಕ್ ಯು. ಒಂದ್ ಮಾತಾಯ್ತು. ಇನ್ನೊಂದು ಮತ್ತೆ ಹೇಳು. ಚೆನ್ನಾಗಿರು. ಯಾವತ್ತು ನಮ್ಮ ಬಗ್ಗೆ ಏನ್ ಹೇಳಲ್ಲ. ನೋಡೇ ಉದಯ ಅಂತ ಹೇಳಂತ ನಮ್ಮ ಬಗ್ಗೆ. ಮನ್ಸು ಒಳ್ಳೇದ್ ಮಾಡ್ರಿ ದೇವ್ರು. ವರುಣ್ ಯಾಕೆ ಏನಂತೀರಾ? ದೇವ್ರು ಆಯುಷ ಆರೋಗ್ಯ ಕೊಟ್ಟಿ ಇದೇ ತರ ಅವ್ನು ಚೆನ್ನಾಗಿಟ್ಟಿಲ್ಲ. 5 ಮಾತು. ಕೇಳ್ತೀರಿ? ನಮ್ ಭಾವ ಏನ ಕೇಳ್ತಾರೆ, ಕೇಳ್ತಲ್ಲ. ಸುಮ್ನಿರ ನಿನ್ ಲೈ ಲೌಡ್ ಸ್ಪೀಕರ್. ನಮ್ಮ ಭಾವ ಏನ ಅಂತವ್ರೆ. ಇದೇ ತರ 100 ಕಾಲ ಚೆನ್ನಾಗಿರ್ಲಿ, ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲಿ ನಿಮ್ಮ ಅನ್ಕೊಂಡಿರೋ ಕಾರ್ಯ ಎಲ್ಲ ನೆರವೇರಲಿ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತೀನಿ ನಾನು. ಥ್ಯಾಂಕ್ ಯು. ವರುಣ್ ಬಗ್ಗೆ ನೋಡ್ಕೊಂಡ್ ಬಂದಿದ್ದೀನಿ. ಸ್ಟೆಪಿಂಗ್ ಇಂಟು 24. ಇನ್ನೊಂದು 2-3 ವರ್ಷಕ್ಕೆ ಮದುವೆ. ಅವನಾಗಲ್ಲ ಬಿಡಿ, ಇನ್ನೊಂದು 5 ವರ್ಷ. ಅವನ ಅಪ್ ಡೌನ್ಸ್ ಎಲ್ಲ ನೋಡಿದೀವಿ ನಾವು, ಎಲ್ಲ ಜೊತೆ ನಿಂತ್ಕೊಂಡ್ಬಿಟ್ಟು. ಲೈಕ್ ಎಲ್ಲರೂ ಅನ್ಕೊಬೋದು, ಅವನ ಹತ್ರ ದುಡ್ಡು ಐತೆ, ಹಂಗೆ ಆ ದುಡ್ಡು ಅವನಿಷ್ಟು ಕಷ್ಟಪಡ್ತಿದ್ವ ನಮಗೆ ಗೊತ್ತು. ಹೇಳ್ಬೋದು ಏನೋ ಹಂಗೆ ಐತೆ, ಕಾರ್ ಐತೆ, ಗಾಡಿ ತೊಗೊಂತಾನೆ, ಚೈನು ಗೀನು ಅದೆಲ್ಲ ಮಾಡ್ಬೇಕು. ಶೋಕಿ ಅವ್ನು ದುಡ್ಡು ಅವ್ನು ದುಡಿತಾವನೆ, ಅವ್ನು ಮಾಡಲಿ. ಸೊ ಇನ್ನೂ ಜಾಸ್ತಿ ಮಾಡಬೇಕು ಅವನು. ನಾವೆಲ್ಲ ಜೊತೆಲಿ ಇರ್ತೀವಿ. ಒಂದು ಸೆಕೆಂಡ್ ವಿಶ್ ಹ್ಯಾಪಿ ಬರ್ಡೇ ಮತ್ತೆ. ಏನು ಹೇಳೋದು ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ಒಂದು 2 ಮೂವಿ ಬಂದಿರಲಿ, ಬಿಗ್ ಸ್ಕ್ರೀನಲ್ಲಿ ನೋಡೋಣ. ಥ್ಯಾಂಕ್ ಯು. ಎಲ್ರು ಗಾಯ್ಸ್ ಎಲ್ರು ಭಯ ಬೀಳ್ತಾರೆ ನನ್ನ ಬಗ್ಗೆ. ಹೇಳೋದಕ್ಕೆ ಭಯ ಬೀಳ್ತಾರೆ. ಭಯ ಏನಿಲ್ಲ. ಮಾರ್ಕ್ಸಲ್ಲಿ ಹೇಳು. 2 ವಾಕ್ಯದಲ್ಲಿ ಉತ್ತರಿಸಿ. ಫೋಟೋ ತೆಗಿರು. God bless you. ಥ್ಯಾಂಕ್ ಯು ಸೊ ಮಚ್. ಬಿ ಹ್ಯಾಪಿ ಆಲ್ವೇಸ್. ಖುಷಿಯಾಗಿರೋ ಒಳ್ಳೆ ಫಿಲ್ಮ್ಸ್ ಮಾಡು, ಮುಂದೆ ಒಳ್ಳೆ ಹೆಸರು ಮಾಡು.
ಇಲ್ಲ ಒಂಚೂರು ಬೇಕು. 30 ಸೆಕೆಂಡ್ ಆಯ್ತು. ಒಂದ್ ನಿಮಿಷ. ಪ್ರಬಂಧ ಬರೀರಿ, ಒಂದು ವಾಕ್ಯದಲ್ಲ ಪ್ರಬಂಧ ಬರೀ ಆಯ್ತು, ಏನೋ ಒಂದು ಬರೀ ಶಾರ್ಟ್ ಅಂಡ್ ಸ್ವೀಟ್. ಒಳ್ಳೇದಾಗ್ಲಿ, ಹಿಂಗೆ 100 ಕಾಲ ಚೆನ್ನಾಗಿದೆ. ಥ್ಯಾಂಕ್ ಯು ಡಾರ್ಲಿಂಗ್. ಥ್ಯಾಂಕ್ ಯು. ಗೈಸ್, ಒಂದು 3 years ಇಂದ ಆಲ್ಮೋಸ್ಟ್ ಕ್ಲೋಸು, ಬಟ್ ಜಾಸ್ತಿ ಕ್ಲೋಸ್ ಆಗಿದ್ದು ಆಲ್ಮೋಸ್ಟ್ 1.5 year ಇಂದ. ಸೊ ಅವತ್ತಿಂದ ಹೀ ಇಸ್ ಲೈಕ್ ಅ ಬ್ರದರ್ ಟು ಮೀ. ಹಿಂಗೆ ಆಗುತ್ತೆ ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೈ ಬ್ರದರ್ ಫ್ರಮ್ ಇಷ್ಟು ಇದೆಯಾ? ಇಷ್ಟು ಇದೆ ಗೈಸ್. ಲೈಟ್ಸ್ rolling. ಆಕ್ಷನ್. ಆಪರೇಟ್ ಲೈಟ್. ಒಂದು ಬಿಚ್ಚಿ. ಥ್ಯಾಂಕ್ಸ್. ಸೇಮ್ ಲೈಫ್, ಹಿಂಗೇನೋ ಚೆನ್ನಾಗಿರೋ, ಹಿಂಗೆ ಇರೋಣ, ಮುಂಚೆ ಹೆಂಗಿದ್ದು ಹಂಗೆ ಇರೋಣ, ಮುಂದೆನೂ ಹಂಗೆ ಇರೋಣ. ಓಕೆನಾ? ಥ್ಯಾಂಕ್ ಯು. ಅಂದ್ರೆ ಸೇಮ್ ಎಲ್ಲ ಒಟ್ಟಿಗೆ ಅವಾಗಿನ ಒಂದೇ ಪಿಚ್ಚಲ್ಲಿ ಇದೀವಿ, ಅದೇ ಪಿಚ್ಚಲ್ಲಿ ಹೋಗೋಣ ಅಂತ ಅನ್ಬೇಡ ಅಷ್ಟೇ. ಥ್ಯಾಂಕ್ ಯು ಮಚ್ಚ. ಏನು ಸೆಲೆಕ್ಟ್ ಆಗಿ ಬ್ರೋ ಹೇಳಿ. ಶಿವಮ್ ಬ್ರೋ ಹೇಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಶಿವಮ್ ಬ್ರೋ. ಸಾರಿ ಸಿಗ್ಲಿಕ್ಕಾಗಿಲ್ಲ, ನಾಳೆ ಬೆಳಿಗ್ಗೆ ಸಿಗ್ತೀನಿ. ಬನ್ನಿ ಸಿಗೋಣ, ಬೆಳಿಗ್ಗೆ ಸಿಗೋಣ ಬನ್ನಿ ಬ್ರೋ. ಸಾರಿ, ಬೆಳಿಗ್ಗೆ ಸಿಗ್ತೀನಿ, ಮರಿಬೇಡಿ. ಓಕೆ ಡನ್ ಬ್ರೋ, ಸಿಗೋಣ ಬೆಳಿಗ್ಗೆ. ಗೈಸ್, ಒಂದು ಸೂರ್ಯ ಅವ್ರ ತಮ್ಮ ನೋಡಿತಾರೆ ಸೂರ್ಯ ಬ್ಲಾಗಲ್ಲಿ. ಕ್ರಿಕೆಟರ್. ಕಮಾನ್ ಕ್ರಿಕೆಟರ್, ಏನೋ ಒಂದು ಮಾತು ಹೇಳೋ. ದ ಹ್ಯಾಂಡ್ಸಮ್ ಒನ್. ಹ್ಯಾಪಿ ಬರ್ಡೇ. ಎಳ್ಳೆ ಮಾತಾಡೋ ಗೈಸ್, ಅಷ್ಟೇ ಎಳ್ಳೆ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಂದಿದ್ದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಎಲ್ಲರಿಗೂ ಅದೇ ಭಾಷೆ ತರ ಕೈ ಮುತ್ಕೊಂಡು ಏನು ಬರೀ ಕೈ ಕೊಡ್ತಾ ಇದ್ದೀರಾ? ಥ್ಯಾಂಕ್ಸ್ ತೇಜ. ಹೇಳಿಲ್ಲ. ಸೊ ಗೈಸ್, ಇವತ್ತಿನ ನೈಟ್ ಬರ್ಡೇ ಹೆಂಗಿತ್ತು. ಸೊ ಬೆಳಿಗ್ಗೆ ಏನು ಮಾಡ್ತೀನಿ, ಏನಾಗುತ್ತೆ ಅಂತ ಬೆಳಿಗ್ಗೆ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಗುಡ್ ನೈಟ್, ಬೆಳಿಗ್ಗೆ ಸಿಗೋಣ. ಬಾಯ್ ಗೈಸ್, ಬಾಯ್ ಮಾಡ್ರಿ ಎಲ್ರು ಒಂದ್ಸಲಿ. ಬಾಯ್ ನೈಟ್, ಬೆಳಿಗ್ಗೆ ಸಿಗೋಣ. ಕುಶಾನಿ ಬಾಯ್ ಮಾಡ್ಬಿಡು. ಬಾಯ್ ಗೈಸ್, ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಈಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇದು ನನ್ನ ಔಟ್ಫಿಟ್ಟು. ಸೊ ಈ ಶರ್ಟು ನಾನು ತೊಗೊಂಡಿದ್ದು ಓವೋ ಆಫೀಷಿಯಲಲ್ಲಿ. ಸೊ ಇದು ಬ್ರ್ಯಾಂಡ್ ನ್ಯೂ ಶರ್ಟ್ ಗೈಸ್, ಅದಕ್ಕೆ ತೊಗೊಂಡೆ. ಇದು ವೈಟ್ ಪ್ಯಾಂಟು ಮತ್ತು ಗೋಲ್ಡನ್ ವಾಚು. ಸೊ ಇದು ನನ್ನ ಔಟ್ಫಿಟ್ ಇವತ್ತಿಗೆ. ಸೊ ನಿಮಗೆ ಈ ಥರನೇ ಬರ್ಡೇ ಔಟ್ಫಿಟ್ಸ್ ಬೇಕು ಅಂತಂದರೆ ಏನು ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲಿಂಕ್ನ ಕೆಳಗೆ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ಓವೋ ಆಫೀಷಿಯಲ್ ಅಂತ ಹಾಕಿ ನಿಮ್ಗೆ ಬರುತ್ತೆ ಪೇಜು. ಸೊ ನೀವು ಅದನ್ನ ಫಾಲೋ ಮಾಡ್ಬೋದು, ಮತ್ತು ಅಲ್ಲೂ ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ಬಟ್ಟೆ ತೊಗೊಬೋದು. ಎಸ್, ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ಸು, ಏನೇನು ಮಾಡ್ತೀನಿ ಅಂತ ದೇವ ನನಗೂ ಗೊತ್ತಿಲ್ಲ. ಅಕ್ಕ ಮತ್ತು ಭಾವ ಬೆಳಿಗ್ಗೆ ಹೋದವ್ರು ಮನೆಯಿಂದ. ಸೊ ಇನ್ನೂ ಮನೆಗೆ ಬಂದಿಲ್ಲ ಗೈಸ್, ಆಲ್ರೆಡಿ 2:15 ಆಗಿದೆ. ಕುಶಾನಿ ಇಲ್ದರೆ ಅದಕ್ಕೆ ನಮ್ಮಮ್ಮ ಬೇಜಾರು ನೋಡಿ ಅವ್ರ ಫೇಸ್ ತೊಗೊಂಡು ಹಿಂಗಾಗ್ಬಿಟ್ಟಿದೆ. ಯಾವಾಗಲೂ ಕುಶಾನಿ ಜೊತೆ ಆಟ ಆಡ್ಕೊಂಡಿದ್ದಾರೆ ನಮ್ಮಮ್ಮ. ಇವತ್ತು ಕುಶಾನಿ ಒಂದು 2-3 ಅವರ್ ಇಲ್ಲ ಮನೇಲಿ. ಎಷ್ಟಾಯ್ತು? ಒಂದು 3-4 ಅವರ್ಸ್ ಆಯ್ತಾ? ಒಂದು 4 ಅವರ್ ಆಯ್ತು ಕುಶಾನಿ ಮನೇಲಿ ಇಲ್ಲ. ಮನೆ ಪೂರ್ತಿ ಬಿಕೋ ಅಂತಿದ್ದೆ ಮನೆ ಪೂರ್ತಿ. ನಮ್ಮ ಅಮ್ಮನೇ ಒಂದು ಕಡೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ಫ್ಯಾಮಿಲಿಗೂ ರಿಪ್ಲೈ ಮಾಡ್ತಿದ್ದೆ, ಫೋನ್ ಕಾಲ್ ಅಟೆಂಡ್ ಮಾಡ್ತಿದ್ದೆ. ನಾನು ಅದ್ರಲ್ಲಿ ಬ್ಯುಸಿಯಾಗಿದ್ದೆ, ಅದಕ್ಕೆ ನಂಗೆ ಗೊತ್ತಾಗಿಲ್ಲ. ಅಪ್ಪ ನಮ್ಮಮ್ಮ ಒಬ್ಬರೇ ಇದ್ರಲ್ಲ, ಅವಾಗಿಂದ ಬೇಜಾರಾಗ್ಬಿಟ್ರು ಕುಶಾನಿ ಇಲ್ದಿರೋದಕ್ಕೆ. ಬರ್ತಾಳೆ ಇವಾಗ, ನಮ್ಮ ಅಕ್ಕ ಮತ್ತು ನಮ್ಮ ಭಾವನೂ ಬರ್ತಿದ್ದಾರೆ ಇವಾಗ. ಆಚೆ ಹೋಗಿದ್ರು ಹಾಸ್ಪಿಟ್ಲಿಗೆ. ಅವ್ರು ಬಂದಿದ ತಕ್ಷಣ ಏನೇನು ಪ್ಲ್ಯಾನ್ಸು, ಏನೇನು ಮಾಡ್ತೀವಿ ಅದೆಲ್ಲ ನಿಮಗೆ ತೋರಿಸ್ತೀವಿ. ಸೊ ಶರ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನನಗೆ ಒಂಥರ ಒಳ್ಳೆ ಫೀಲ್ ಆಗ್ತಿದೆ ನಂಗೆ ಶರ್ಟ್ ಹಾಕೊಂಡಿದ್ದು. ಎಸ್, ಬಾಯ್, ನಿಮಗೆ ನಮ್ಮಲ್ಲಿ ಸಿಗ್ತೀನಿ ರೀ. ಸೊ ಇವಾಗ ಇಲ್ಲೇ ಸ್ನಾನ ಮಾಡ್ತಾನಂತೆ, ನಮ್ಮನೆ ಸ್ನಾನ ಮಾಡ್ತಾನಂತೆ. ನಿಮ್ಗೆ ಬಟ್ಟೆ ಬೇಕಂತ ಇವಾಗ. ಸೊ ಅವನಿಗೆ ಅಂದರೆ ಒಂದು ಒಳ್ಳೆ ಬಟ್ಟೆ ಕೊಡೋಣ. ನನ್ನ ಬಟ್ಟೆಯಲ್ಲಿ ಯಾವ ಬಟ್ಟೆ ಬೇಕು ನಿಮಗೆ? ಯಾವ ಥರ ಬಟ್ಟೆ ಬೇಕು ನಿನಗೆ? ಯಾವ ಥರ ಬಟ್ಟೆ ಬೇಕು? ನನ್ನ ಹತ್ರ ಎಲ್ಲ ಥರ ಬಟ್ಟೆಗಳಿದ್ದಾವೆ. ಫಾರ್ಮಲ್ಸ್ ಬೇಕಾ, ಇಲ್ಲಾಂದರೆ ಕ್ಯಾಶುವಲ್ಸ್ ಬೇಕಾ, ಏನಾದ್ರು ಪಾರ್ಟಿ ವೇರ್ ಬೇಕಾ? ನೀನು ಪ್ರೀತಿಯಿಂದ ಏನು ಕೊಟ್ಟರು ಹಾಕೋತೀನಿ. ಪ್ರೀತಿಯಿಂದ ಏನು ಕೊಟ್ಟರು ಹಾಕೋದ್ಯಾ? ಪ್ರೀತಿಯಿಂದ ಅವ್ನು ಏನು ಕೊಟ್ಟರು ಹಾಕೋತಿ ಅಂತ ಹೇಳೋನೆ. ಅವ್ನು ಪ್ರೀತಿಯಿಂದ ಅವ್ನು ಕೊಡ್ತೀನಿ, ತಗೊಳ್ಳೋ ಹಾಕು ಪ್ರೀತಿಯಿಂದ ಅದು ಕೊಟ್ಟಿನಿ, ಹೋಗು. ಇವಾಗ ಬಂದು ಗೈಸ್ ಹೇಳು, ಬೆಳಿಗ್ಗೆ ಓದೋಳು. ಇವಾಗ ಬಂದಿಯ ನೋಡಿ ನೀನು. ಸ್ನಾನ ಮಾಡಿಲ್ಲ, ಏನೂ ಮಾಡಿಲ್ಲ. ತಿಂದು ಇಲ್ಲ. ಎಲ್ಲೋಗಿದ್ದೆ? ಹಾಸ್ಪಿಟ್ಲಿಗೆ. ಯಾಕೆ ಹೋಗಿದ್ದೆ? ಸೌಂಡ್ ಕಮ್ಮಿ ಕೊಡೋ ನೀನು. ಬಾತ್ರೂಮ್ ರಾಜ ಅವ್ನು ಸ್ನಾನ ಮಾಡಕ್ ಹೋಗೋನ್ ಗೈಸ್. ಅವ್ನು ಸೌಂಡ್ ನೋಡಿ ಗೈಸ್ ಹೆಂಗ್ ಕೊಟ್ಟವನೆ. ಸೌಂಡ್ ಕಮ್ಮಿ ಕೊಡೋ. ಎಲ್ಲಿ ಬ್ರೋ ಬೆಳಿಗ್ಗೆಯಿಂದ ಕಾಯ್ಕೊಂಡೆ ನೀವು? ಊಟ ಎಲ್ಲ ಬ್ರೋ ನಮ್ಗೆ ಸುತ್ತಾ ಇದೀವಿ. ಏನು ತಿಂದೆ? ಅಟ್ಲೀಸ್ಟ್ ನಾನು ಒಂದು ಇಡ್ಲಿ ಆದ್ರೂ ತಿಂದೆ, ಅದೇನು ತಿಂದಿಲ್ಲ. ಏನ್ರೆ ಬರ್ಡೇ ಬಾಯ್ ಬಿಟ್ಟು ಹಾಕೋ. ಕುಶಾನಿ ಪಾಪ ಅಮ್ಮಮ್ಮ ಬೇಜಾರಾಗ್ಬಿಡಿ ಗುಲ ಅಂತ ಮನೆ ಪೂರ್ತಿ ಬಿಕೋ ಅಂತಿದ್ದು. ಹ್ಯಾಪಿ ಬರ್ಡೇ. ಓ ಬಟ್ಟೆ ಯಾರ್ದು ಇದು ಕೊಡ್ಸಿದ್ ನನಗೆ? ಅಮ್ಮಮ್ಮ ಕೊಡ್ಸ್ತಾ? ಹ್ಯಾಪಿ ಬರ್ಡೇ ಗೈಸ್. ನನಗೋಸ್ಕರ ನಮ್ಮ ಮದರ್ ಇಂಡಿಯಾ ಒಂದು ಶರ್ಟನ್ನು ಗಿಫ್ಟ್ ಮಾಡಿದ್ದಾರೆ ಗೈಸ್. ಇಟ್ಕೋ ತೋರಿಸು. ವಾವ್, ನೈಸ್ ಒನ್. ಚೆನ್ನಾಯ್ತಲ್ಲ? ಥ್ಯಾಂಕ್ಸ್ ಮದರ್ ಇಂಡಿಯಾ.
ಥ್ಯಾಂಕ್ ಯು ಕೊಟ್ಟಾಗ ಹಾಕೊಳ್ಳೋದೇ ಇಲ್ಲ 3-4 ವರ್ಷದಿಂದ ಬಟ್ಟೆಗಳೆಲ್ಲ ಹಂಗಂಗೆ ಥ್ಯಾಂಕ್ ಯು. ಇಲ್ಲ ಕಣ ಹಾಕೋತೀನಿ. ಏನ್ ಗೊತ್ತಾ ಅಮ್ಮ, ನಂಗೆ ಓಸೆ ಕೊಡಿ ಸೈಜ್ ದೊಡ್ಡದು, ಅದು ದೊಡ್ಡದಾಗ್ಬಿಟ್ಟಿತ್ತು, ನಂಗೆ ಆಗ್ತಾನೆ ಇರಲಿಲ್ಲ. ಕರೆಕ್ಟಾಗಿ ಸೈಜ್ ಇದು ಇನ್ನು ಹಾಕೋತೀನಿ. ಹಿಂಗೆ ಥ್ಯಾಂಕ್ಸ್ ಮದರ್ ಇಂಡಿಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್. ಪಾಪ ಫಸ್ಟು ಇಬ್ರಿಗೆ ಊಟ ಹಾಕೊಡು, ಊಟ ಮಾಡಲಿ. ಎಲ್ಲೋ ಹೋಗಿದ್ದೆ ಚೈತ್ರ, ನೀನು ನಿನ್ನ ಕೆಲಸ ಹೋಗಿಲ್ಲ, ನೀನೇನೋ ಬೇರೆ ಹೋಗಿರ್ತೀಯ ಗೈಸ್. ನಮ್ಮ ಅಕ್ಕ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾಳೆ, ಏನೋ ಬೇರೆ. ಇಲ್ಲ ಆಕ್ಚುಲಿ ಏನ್ ಗೊತ್ತಾ, ಖಾಲಿ ಹೊಟ್ಟೆಲಿ ಒಂದ್ಸರಿ ಗ್ಲೂಕೋಸ್ ಕೊಟ್ಮೇಲೆ 1 hour ಆದ್ಮೇಲೆ ಒಂದ್ಸರಿ, ಮತ್ತೆ ಇನ್ನೊಂದು ಅವರ್ ಆದ್ಮೇಲೆ ಒಂದ್ಸರಿ, ಅದಾದ್ಮೇಲೆ ವೇಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು, ವೇಟ್ ಮಾಡಿ ಡಾಕ್ಟರ್ ತೋರಿಸ್ಕೊಂಡು, ವೇಟ್ ಮಾಡಿ ಬ್ಲಡ್ ರಿಪೋರ್ಟ್ ಇಸ್ಕೊಂಡು, ಮತ್ತೆ ಇನ್ನೊಂದ್ಸರಿ ತೋರಿಸ್ಕೊಂಡು, ಮತ್ತೆ ಟ್ಯಾಬ್ಲೆಟ್ ಎಲ್ಲ ಇಸ್ಕೊಂಡ್ ಬರೋಷ್ಟಲ್ಲಿ ಇಷ್ಟೊತ್ತಾಯ್ತು. ಒಬ್ಬ ತುಂಬಾ ಕಷ್ಟಪಟ್ಟವಳೆ. ಏನಕ್ಕೆ ಎಷ್ಟು ಖರ್ಚಾಗಿರ್ಬೋದು ಹಾಸ್ಪಿಟ್ಲಿಗೆ ಇವಾಗ? ಎಷ್ಟು ಖರ್ಚಾಯ್ತು ಲೆಕ್ಕ ಹಾಕು. ಒಂದು ಕಮ್ಮಿ ಅಂದ್ರೆ ಒಂದು 15,000 ಆಯ್ತು. 15,000ನಾ? 10,000ನಾ? 10,000 ಖರ್ಚಾಯ್ತೈತಿದ್ರಾ ಮಗು ಗ್ರೋತ್ಗೆ. ಸೊ ಗೈಸ್ ಈಗ ನೋಡ್ಬೇಕು ನಮ್ಮ ಅಕ್ಕ ನನಗೆ ಏನ್ ಕೊಡ್ತಾಳೆ ಗಿಫ್ಟ್ ಅಂತ. ಒಳ್ಳೆ ನನಗೆ ಗಿಫ್ಟ್ ಬೇಕು ಗೈಸ್, ನನಗೆ ನಮ್ಮ ಅಕ್ಕಯಿಂದ ಗಿಫ್ಟ್ ಕೊಡೆ. ಅವಳು ಗೈಸು ನನ್ನ ಬರ್ಡೇ ಮುಗ್ದ ಇನ್ನೇನು 3 hour ಬಿಟ್ರೆ ನನ್ನ ಬರ್ಡೇ ಆಗ್ಬಿಡ್ತಾನೆ. ಸಂಜೆ ಐತೆ ಇನ್ನ ಬರ್ಡೇ ನಿಂಗೆ. ಏನ್ ಗಿಫ್ಟ್ ಹೇಳ್ತೀನಿ. ಅವಾಗ ಹೇಳ್ತೀಯಾ? ಸರಿ, ಏನೋ ಗಿಫ್ಟ್ ಕೊಡ್ತಾಳೆ. ನಮ್ಮ ಯಾವಾಗಲೂ ಒಂದು ಶರ್ಟ್ ಕೊಂಡು ಹಂಗೆ ನೀಟ್ಲಾಗ್ತವ್ರೆ. ಕುಶಾನಿ ಏನ್ ಕೊಟ್ಟೆ ಗಿಫ್ಟ್ ನನಗೆ? ನಾನು ಕೊಟ್ಟಿರೋ ಗಿಫ್ಟ್ ನನ್ ಸ್ವಂತ ದುಡ್ಡು, ನಿನ್ ದುಡ್ಡು ನೀನ್ ಕೊಟ್ಟಿ ನಾನ್ ತಗೊಂಡಿರೋದಲ್ಲ ಅದು. ಆಯ್ತು ಕುಶಾನಿ, ಹೆಂಗೆ ಕೊಟ್ಟೆ ಗಿಫ್ಟ್? ಹೆಂಗೆ? ನನ್ ಪೆನ್ಷನ್ ದುಡ್ಡು ಬರುತ್ತಲ್ಲ. ಓ ಪೆನ್ಷನ್ ದುಡ್ಡು. ಪೆನ್ಷನ್ ದುಡ್ಡು ಅಂತ ಕೊಟ್ಟಿದ್ದೀನಿ. ಓ ಹಂಗೆ ಕತೆ. ಆಯ್ತು ಬಿಡಮ್ಮ ಅವಳನ್ನ ಪಾಪ. ನನಗೆ ಎಷ್ಟೊತ್ತಿಂದ ಇಲ್ಲ ಮಗ. ನಮ್ಮ ಫುಲ್ ಟೆನ್ಷನ್ ಆಗ್ಬಿಡೋದು. ಹಂಗೆ ಟೈಮ್ ಓಡ್ತಾ ಇವಾಗ ಟೈಮ್ ಎಷ್ಟು ಆಗಿದೆ? ಇವಾಗ 6 ಗಂಟೆ ಆಗ್ಬಿಟ್ಟಿದೆ ಗೈಸ್. 6 ಗಂಟೆ ಆದ್ರೂ ನಮ್ಮ ಅಕ್ಕ ನಿನ್ನೆಲ್ಲ ಎಲ್ಲೂ ಆಚರಣೋಗಿಲ್ಲ. ಯಾರು ಬರ್ಬೇಕು? ವಾವ್ ಕುಶಾನಿ ಡ್ರೆಸ್ ಚೆನ್ನಾಗಿದೆ ಕಣೆ. ಕುಶಾನಿ ನಿನ್ ಡ್ರೆಸ್ ತೋರ್ಸಮ್ಮ. ಸೊ ನೋಡುವ ಎಲ್ಲಿ ಹೋಗೋದು, ಏನು ಮಾಡೋದು. ನಮ್ಮ ಅಕ್ಕ ನಂಗೆ ಏನು ಗಿಫ್ಟ್ ಕೊಡ್ತಾರ ಅದೇ ಗೈಸ್ ನಂಗೆ ಸರ್ಪ್ರೈಸು. ಅವಳು ಏನು ಗಿಫ್ಟ್ ಕೊಡ್ತಾಳೆ ಅನ್ನೋದೇ ನನಗೆ ಇವಾಗ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಗಿದೆ. ಅಲ್ಲ ಅವಳು ಗಿಫ್ಟೇ, ಅವಳು ಇವಾಗ ಬೇರೆ ಗಿಫ್ಟ್ ಕೊಡ್ತೀಯಾಳೆ ಒಂದು 2 months ಆದಮೇಲೆ. ಅದಾದಮೇಲೆ ಏನೋ ನನಗೋಸ್ಕರ ಒಂದು ಗಿಫ್ಟ್ ಕೊಡಬೇಕು, ಏನಾರು ಒಂದು ನನಗೋಸ್ಕರ ಒಂದು ಗಿಫ್ಟ್, ಪ್ರೈಸ್ಲೆಸ್ ಗಿಫ್ಟ್ ಕೊಡ್ತಿದ್ಯಾ 2 months ಆದಮೇಲೆ. ನನ್ನ ಜೀವನ ನಾವು ಕಲರ್ಫುಲ್ ಆಗಿರುತ್ತೆ ಅವಾಗ. ಸೊ ಇವಾಗ ಟೈಮಿಂಗಿಗೆ ಯಾವುದೋ ಒಂದು ಗಿಫ್ಟ್ ಕೊಡು. ಏನ್ ಬೇಕು ಹೇಳು? ಹಾಂ ಹಿಂಗೆ ಕೇಳ್ರೆ ನಂಗೆ ಗೊತ್ತಾಗಲ್ಲ ಗೈಸ್. ಫಸ್ಟ್ ಆಫ್ ಆಲ್ ನನಗೆ ಗಿಫ್ಟು ಏನು ಕೊಡ್ಬೇಕಂದ್ರೆ ನನಗೆ ಗೊತ್ತಿಲ್ಲ, ಹೆಂಗೆ ತೊಗೊಬೇಕಂದ್ರೆ ನನಗೆ ದೇವರೇ ಗೊತ್ತಿಲ್ಲ. ಏನಾದ್ರು ಕೊಟ್ಟರೆ ಖುಷಿ ಕಣೆ. ಸೊ ಗೈಸ್ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನು ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿಲ್ಲ ಗೈಸ್. ಸೊ ಯಾವುದೋ ಬೇರೆ ಕಾರಣಗಳಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಬೆಳಿಗ್ಗೆ ಲೇಟಾಗಿದ್ದೆ, ಅದಕ್ಕೇ ಇವಾಗ ಹೋಗ್ತೀನಿ ದೇವಸ್ಥಾನಕ್ಕೆ. ಸೊ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಇವಾಗ ದೇವ್ರಿಗೆ ಕೈ ಮುಗ್ದು ಬೇಡ್ಕೊಂಡು ಆರಾಮಾಗಿ ಬೇರೆ ಪ್ಲ್ಯಾನ್ ಇದೆ, ನೋಡೋಣ. ಲೆಟ್ಸ್ ಗೋ. ಈಗ ನಮ್ಮ ಮನೆ ಹತ್ರನೇ ಒಂದು ಆಂಜನೇಯ ಟೆಂಪಲ್ ಇತ್ತು, ಸೊ ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಹೋಗಿ ನಮ್ಮೆಲ್ಲ ಆಡಿಯನ್ಸ್ಗೆ, ನನಗೆ, ನಮ್ಮ ಫ್ಯಾಮಿಲಿ ಎಲ್ರಿಗೂ ಬೇಡ್ಕೊಂಬರೋಣ. ಗುಂಡಾಂಜನೇಯ ಟೆಂಪಲ್ ಅಮ್ಮ, ವಿಗ್ರಹ ಇಲ್ಲ, ಗೋಡೆದಲ್ಲೇ ನೋಡಿ ಮತ್ತೆ ಮಾಡಿದಿರೋದು ಉದ್ಭವ ಮೂರ್ತಿ ಅದು. ವಾವ್, ಫಸ್ಟ್ ಟೈಮ್ ಎಷ್ಟು ನೋಡ್ತಿರೋದು. ಅದೇ ಬಂದಿರೋದು ದೇವರಿದು ಮತ್ತು ಇವರು ಅದನ್ನ ಕೆತ್ತಿರೋದು ನೀಟಾಗಿ ಅಲ್ವಾ? ವಾವ್ ಚೆನ್ನಾಗಿದೆ. ಸೊ ಗೈಸ್ ಈಗ ಫುಲ್ ಪೂಜೆ ಎಲ್ಲ ಮುಗೀತು. ಆಂಜನೇಯ ಒಂದು 1000 ಪವರ್ ಇರೋ ಆಂಜನೇಯ ನನಗೆ ಆಶೀರ್ವಾದ ಮಾಡಿದೆ. ಸೊ ಇನ್ನು ಮುಂದೆ ಎಲ್ಲ ಆದಷ್ಟು ಒಳ್ಳೆ ಕೆಲಸಗಳು ಮಾಡಿ ನಿಮ್ಮೆಲ್ರಿಗೂ ಪ್ರೌಡ್ ಫೀಲ್ ಮಾಡೋ ಥರ ನಾನು ಮಾಡ್ತೀನಿ ಗೈಸ್. ನಿಮ್ಮನೆ ಮಗ ನಾನು. ಸೊ ಪ್ರತಿಯೊಬ್ಬರಿಗೂ ಪ್ರೌಡ್ ಫೀಲ್ ಆಗಬೇಕು. ಸೊ ಅಂಥ ಕೆಲಸಗಳು ಮಾಡ್ತೀನಿ. ದೇವಸ್ಥಾನ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಅಲ್ಲಿ ಪ್ರೂವ್ ಇಟ್ ಗೈಸ್. ಆದಷ್ಟು ಬೇಗ ನನ್ನ ಕೆಲಸಗಳು ಏನಾಯಿತು ಎಲ್ಲ ಪ್ರೂವ್ ಮಾಡ್ತೀನಿ, ಒಂದೊಂದಾಗಿ ಪ್ರೂವ್ ಮಾಡ್ತೀನಿ. ಸೊ ಓಕೆ, ಈಗ ಹೋಗೋಣ ಬನ್ನಿ ಬೇರೆ ಕಡೆ. ಹಾಯ್, ಹ್ಯಾಪಿ ಬರ್ಡೇ ಬಾಯ್. ಥ್ಯಾಂಕ್ ಯು ಗೈಸ್. ಇವಾಗ ವಿನೋದ್ ಮತ್ತೆ ಕಾರ್ತಿಕ್ ಬಂದರು. ನೆನ್ನೆ ನೈಟ್ ಹೋಗಿದ್ದು ಮನೆಯಿಂದ. ಬೆಳಗ್ಗೆಯಿಂದ ಬರೋಣ, ಬೆಳಿಗ್ಗೆ 5 o'clock ಹೋಗಿದ್ದು. ಇವಾಗ ಬಂದರು ನೋಡಿ ಗೈಸ್ ಇಬ್ರು. ಏನು ಪ್ಲ್ಯಾನ್ಸ್ ಮತ್ತೆ ಇವಾಗ? ನನ್ನ ಡೇ ಆರಾಮಾಗಿ ಬರೀ ಮನೇಲೇ ಇದ್ದೀನಿ. ಬೆಳಗ್ಗೆ ನಾನು ವ್ಲಾಗ್ ನೋಡಿಬಿಟ್ರೆ ಬೇಜಾರಾಗೋಯ್ತಾರೆ. ನೀವು ಬೆಳಗ್ಗೆಯಿಂದ ಮನೇಲಿ ಇದ್ದೀನಿ, ಸುಮ್ಮನೆ ಬೋರ್ ಹೊಡಿತೈತೆ ಮಚ್ಚ. ಪೀಪಲ್ ಫಸ್ಟ್ ಟೈಮು ಸೂರ್ಯ ನನಗೆ ಗಿಫ್ಟ್ ಕೊಡ್ತಾನೆ ಗೈಸ್. ದೊಡ್ಡದಲ್ಲ, ಸಣ್ಣದೇ ಅಂದ್ರೆ ಇರೋದೇ. ನೋಡೋಣ ಇನ್ನೊಂದು ಏನು ಕೊಟ್ಟಿಯ ಗಿಫ್ಟ್ ಗೊತ್ತಾಗೋದಿರಲ್ಲ ನನಗೆ. ತೆಗಿ ನೋಡೋಣ ಗೈಸ್ ಏನು ಕೊಟ್ಟು ಗಿಫ್ಟು ಅಂತ. ಹಿಂಗೆಲ್ಲಿ ಮೇಗಡೆ. ಓ ಶೇಖರ್,
ಮಚ್ಚ ನಂಗೆ ಬೇಕಿತ್ತು ಮತ್ತೆ ಆಕ್ಚುಲಿ ಬೇಕಿತ್ತು ಹೇಳು ಅದೇ ಹೇಳಿದೆ ಆಕ್ಚುಲಿ ಬೇಕಿತ್ತು ಒಂದ್ ನಿಮಿಷ ಕೇಳು ಅದೇ ಜಿಮ್ಮಲ್ಲಿ ಇವಾಗ ಚೇಂಜ್ ಮಾಡ್ಬಿಟ್ರಲ್ಲ ಆ ವಾಮ್ ವಾಟರ್ ಬರುತ್ತಲ್ಲ ನೀನು ಹತ್ರ ಬಂದ್ಬಿಟ್ಟು ಅಂದ್ರೆ ಮಚ್ಚ ನೀನ್ ಮನೆಯಿಂದ ಇಟ್ಕೊಂಡ್ಬಂದ್ಬಿಟ್ಟ ನಾನು ಇಲ್ಲಿ ಬಿಸಿನೀರು ಕುಡಿಬೇಕಾ ಅಂತ ನೀನು ಅಂತ ಇದ್ದಲ್ಲ ಸೊ ಅದಕ್ಕೆ ನಂಗೆ ಒಂಥರ ಅನ್ಸ್ಬಿಟ್ಟು ಇಬ್ರು ನಮ್ಮ ಮಚ್ಚಂಗೆ ಸರಿ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಂಗೆ ಒಂದು ಗಿಫ್ಟ್ ಕೊಡ್ತಿರೋದು ನನಗೆ ನಾನು ಗಿಫ್ಟ್ ಅಂತ ಕೊಟ್ಟರೆ ನಿನಗೆ ಯಾರಿಗೂ ಕೊಡ ಯೂಶಲ್ಲಿ ಥ್ಯಾಂಕ್ಸ್ ಮಚ್ಚ ಲವ್ ಯು ಥ್ಯಾಂಕ್ ಯು ಶೇಖರ್ ಕೊಡಮ್ಮ ಶೇಖರ್ ನಂಗೆ ಬೇಕಿತ್ತು ಗೈಸ್ ಆ್ಯಕ್ಚುಲಿ ಬೇಕಿತ್ತು ನನಗೆ ಸಿಕ್ತು ಎಲ್ಲರೂ ನಂಗೆ ಗಿಫ್ಟ್ ಕೊಡ್ತಾರೆ ಗೈಸ್ ನಮ್ಮ ಅಕ್ಕ ನಂಗೆ ಗಿಫ್ಟ್ ಕೊಟ್ಟಿಲ್ಲ ಇನ್ನು ಎಲ್ಲರೂ ಗಿಫ್ಟ್ ಕೊಡ್ತಕ್ಕ ನಂಗೆ ಒಂದು ಗಿಫ್ಟ್ ಕೊಡ್ತೀನಿ ನನಗೆ ಅಲ್ಲೇ ಕೊಡ್ತೀನಿ ಅಲ್ಲ ಕೊಡ್ತೀಯಾ ಸರಿ ಓಕೆ ಆಯ್ತು ಲೆಟ್ಸ್ ಗೋ ಬನ್ನಿ ಹೋಗುವ ಗೈಸ್ ನನ್ನ ಕೇಕ್ ನೋಡಿ ಗೈಸ್ ನನ್ನ ಬರ್ಡೇ ಕೇಕು ಎಲ್ಲ ಕರ್ಗೋಗ್ಬಿಟ್ಟು ಎಲ್ಲ ಕಿತ್ತೋಗ್ಬಿಟ್ಟಿದೆ ಕೇಕ್ ನಂದು ಏನೇ ಅದ್ಮೇಲೆ ಏನೇನು ಬರ್ಸೇ ಇಲ್ಲ ಚೈತ್ರ ನೀನು ಅದ್ಮೇಲೆ ಏನೋ ಬರ್ಸೇ ಇಲ್ಲ ಏನಿಲ್ಲ ಅಲ್ಲಿ ಹೌದಾ ಯಾಕೆ ಏನು ಅದನ್ನ ಕಟ್ ಮಾಡ್ತೀವಲ್ಲ ಅದಕ್ಕೆ ಅದನ್ನ ಕಟ್ ಮಾಡ್ತೀವಲ್ಲ ಗೈಸ್ ಅದಕ್ಕೆ ಬರ್ಸ್ಬಾರ್ದಂತೆ ಸೊ ಗೈಸ್ ಈಗ ಕ್ಯಾಬ್ ಬುಕ್ ಮಾಡಿದ್ದೀವಿ ಎಲ್ಲರೂ ಹೋಗೋದಕ್ಕೆ ನನ್ನ ಕಾರಲ್ಲಿ ಬರೀ 4 ಜನ ಅಷ್ಟು ಆಗೋದು ಹೋಗೋದಕ್ಕೆ ಮತ್ತು ಇನ್ನು ಮಿಕ್ಕಿದ 5 ಜನ ಹೋಗೋದಕ್ಕೆ ಕಾರ್ ಬುಕ್ ಮಾಡಿದ್ದೀವಿ ಸೊ ಈಗ ಕ್ಯಾಬ್ ಬರ್ತಿದೆ ಬಂದಿದೆ ಅಷ್ಟನ್ನ ಹೊಡ್ತೀವಿ ಇಲ್ಲ ಗೈಸ್ ನಮ್ಮ ಮನೆ ಹತ್ರ ಕ್ಯಾಬ್ ಬಂದ್ಬಿಟ್ಟಿದೆ ನಾನು ಬರೋಲ್ಲ ಅಂದ್ಕೊಂಡಿದ್ದೆ ಕ್ಯಾಬು ಅವತ್ತು ನೈಟ್ ಎಷ್ಟು ಬುಕ್ ಮಾಡಿದ್ರು ಬಂದಿಲ್ಲ ಕ್ಯಾಬ್ ನಮ್ಮ ಮನೆ ಹತ್ರ ಬಿಟ್ಟಿದೆ ಇವತ್ತೇನೋ ನನ್ನ ಟೈಮ್ ಚೆನ್ನಾಗಿದೆ ಯಾಕಂದರೆ ನಮ್ಮ ಬರ್ಡೇ ಇವತ್ತು ಅದಕ್ಕೆ ಬಂದ್ಬಿಟ್ಟಿದೆ ಕ್ಯಾಬ್ ಇವತ್ತು ಸೊ ಈ ಕಾರಲ್ಲಿ ನಾನು ನಮ್ಮ ಅಕ್ಕ ನಮ್ಮ ಭಾವ ಮತ್ತು ನಮ್ಮ ಅಮ್ಮ ಮತ್ತು ಲೇಕಿ ಹೋಗ್ತಿದ್ದೀವಿ ಸೊ ಆ ಕಾರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಸೊ ಗೈಸ್ ನಮ್ಮ ಅಕ್ಕ ಹಿಂದೆ ಕೂತ್ಕೊಂಡ್ರೆ ವಾಂತಿ ಮಾಡ್ಕೊಂಡ್ರಂತೆ ಸೊ ಅದಕ್ಕೆ ಅವಳನ್ನ ಮುಂದೆ ಕರ್ಸ್ಬಿಟ್ಟು ನಾನು ಹಿಂದೆ ಹೋಗ್ತಾಯಿದ್ದೀನಿ ಗೈಸ್ ಬರಮ್ಮ ತಾಯಿ ಬಾ ಗೈಸ್ ಎಷ್ಟೊಂದು ವರ್ಷ ಆದ್ಮೇಲೆ ಹಿಂದೆ ಕೂತ್ಕೊಂಡಿರೋದು ಅಮ್ಮ ನೀನು ಯಾವತ್ತ ನೋಡಿದ್ದ ನಾನು ಕೂತ್ಕೊಳ್ಳೋದು ಹಿಂದೆ ಕಡೆ ಹಿಂಗೆ ಅಲ್ವಾ ನಾನು ಹಿಂದೆ ಕೂರಲ್ಲ ಗೈಸ್ ನಂಗೆ ಒಂಥರ ನನಗೆ ಹಿಂದೆ ಕೂತ್ಕೊಂಡ್ರೆ ಒಂಥರ ಚಿಕ್ಕ ಒಂದು ಫೀಲ್ ಆಗುತ್ತೆ ನನಗೆ ಗೈಸ್ ಹಿಂದೆ ಕಡೆ ಕೂತ್ಕೊಂಡ್ರೆ ಇಷ್ಟೊಂದು ಕಷ್ಟ ಆಗ್ತದೆ ನನ್ನ ತಾಯಿನೇ ಗೊತ್ತಿರಲಿಲ್ಲ ಗೈಸ್ ಇವಾಗ ನಾನು ಕೂತ್ಕೊಳ್ಳೋವಾಗ ನನ್ನ ಅನುಭವ ಆಗ್ತಿದೆ ಮುಂದೆಗಡೆ ಆರಾಮಾಗಿ ಕೂತ್ಕೋತಿದ್ದೆ ಮುಂಚೆ ನಾನು ಹಿಂದೆ ಕೂತ್ಕೊಂಡ್ರೆ ಇಷ್ಟೊಂದು ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಗೊತ್ತಾಗ್ತಿರೋದು ಯಪ್ಪ 400-500 ಕಿಲೋಮೀಟ್ರು ಅಲ್ಲ ನಮ್ಮ ಭಾವ ಪಾಪ 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ಕೂತ್ಕೊಂಡಿರ್ತಾರೆ ಗಾಡಿ ಹಿಂದೆಗಡೆ ಗ್ರೇಟ್ ಬ್ರೋ ನಿಜವಾಗ್ಲು ನಮ್ಮ ಕೈಲಿ ದೇರಣಿಗೂ ಆಗಲ್ಲ ಗೈಸ್ ನಾನಂತೂ ಕೂತ್ಕೊಳ್ಳಲ್ಲ ಗ್ಲಾಸ್ ಯಪ್ಪ ನಿಜ ಗೈಸ್ ಒಂಥರ ಹೆವಿ ಸಫಕೇಟ್ ಆಗುತ್ತೆ ಹಿಂದೆ ಕೂತ್ಕೊಳ್ಳೋದಕ್ಕೆ ಮುಂದೆ ಕೂತ್ಕೊಂಡ್ರೆ ಬೆಸ್ಟು ನೋಡು ನಿಮ್ಮ ಮಗನ ನೋಡಿ ಹೆಂಗಾಕೋರೆ ಹೆಂಗೆ ನೋಡ್ದಾ ಹೆಜ್ಜನ ಹಾಕೋರಿ ಮಗನ ಸ್ಟೋರಿನಾ ನೋಡು ಪಾಪ ಎಲ್ಲ ಆಡಿಯೋ ಹೆಂಗೆ ಹಾಕೋರೆ ಸೊ ಗೈಸ್ ಯಾರೆಲ್ಲ ನಾನು ಮೆನ್ಷನ್ ಮಾಡಿದ್ದೀರಾ ಯಾರೆಲ್ಲ ನಂಗೆ ಮೆಸೇಜ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಸುಮಾರು ಜನ ನಂಗೆ ಮೆನ್ಷನ್ ಮಾಡಿದ್ದಾರೆ ಸ್ಟೋರಿಲಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈಗ ಜಸ್ಟು ಫೈನಲಿ ಆ ಕಾರಲ್ಲಿ ಹಿಂದೆ ಕೂತ್ಕೊಂಡು ಬಂದೆ ಕೆಳಗಡೆ ಹೇಳಿದೆ ಮಚ್ಚ ಕಾರಲ್ಲಿ ಹಿಂದೆ ಕೂತ್ಕೊಳ್ಳೋಕ್ಕಾಗಲ್ಲ ಮಚ್ಚ ನಿನ್ನ ಕಾರಲ್ಲ ಹೆವಿ ಕಷ್ಟ ಹಿಂದೆ ಕೂತ್ಕೊಳ್ಳೋಕೊಂದು ದೇವರಣ್ಣಗಾಗಲ್ಲ ಅದಕ್ಕೆ ಅವಳು ಮುಂದೆ ಹಾಕ್ಬಿಟ್ಟು ಹಿಂದೆ ಕೂತ್ಕೊಂಡೆ ಗೈಸ್ ವಾವ್ ಒಳ್ಳೆ ಮ್ಯಾಚ್ ನೋಡ್ಬೇಕು ಗೈಸ್ ಇವತ್ತಿಲ್ಲಿ ಆ್ಯಂಬಿಯನ್ಸ್ ಮಾತ್ರ ಕ್ರೇಜ್ ಆಗಿದೆ ಗೊತ್ತಾ ಕ್ರೇಜ್ ಇವತ್ತು ಆ್ಯಂಬಿಯನ್ಸು ಸಾಕಾಗಿದೆ ಆ್ಯಂಬಿಯನ್ಸ್ ಮಾತ್ರ ಸಾಕಾಗಿದೆ ಆ್ಯಂಬಿಯನ್ಸ್ ನೋಡಿ ಗೈಸ್ ವಾವ್ ಇದೆಲ್ಲ ಬೆಳಗ್ಗೆ ಬರಬೇಕಿತ್ತು ಬೆಳಗ್ಗೆ ಬಂದು ಚೆನ್ನಾಗಿರ್ತಿತ್ತು ನೈಟ್ ಅಂತ ಲೈಟಿಂಗ್ ಚೆನ್ನಾಗಿದೆ ಕ್ರೇಜಿ ಆ್ಯಂಬಿಯನ್ಸ್ ಗೈಸ್ ಚೈತ್ರ ಸಾಕಾಗಿದೆ ಮತ್ತೆ ಆ್ಯಂಬಿಯನ್ಸ್ ಎಲ್ಲೋ ಮತ್ತೆ ಇದು ಎಲ್ಲಿ ತೆಗ್ದಿತ್ತ ಇದು ಎಲ್ಲಿತ್ತು ಲೊಕೇಶನ್ ಇವೆಲ್ಲ ಇಲ್ಲ ಪೀಣ್ಯದಲ್ಲಿತ್ತು ವಾವ್ ಕ್ರೇಜಿ ಲೊಕೇಶನ್ ಗೈಸ್ ಇದು ನೋಡಿ ಗೈಸ್ ಹೆಂಗಿದೆ ವಾವ್ ಕ್ರೇಜಿ ಲೊಕೇಶನ್ ಗೈಸ್ ಇದಂತೂ ಅಲ್ವಾ ಅದೇ ಗೈಸ್ ಆ್ಯಂಬಿಯನ್ಸು ಫ್ಯಾಮಿಲಿಗೆ ಮಾತ್ರ ಅಲ್ಟಿಮೇಟ್ ಲೊಕೇಶನ್ ನಾನು ಇಲ್ಲೇ ಇರ್ಬೇಕಂತ ಗೈಸ್ ನಾನು ನೋಡ್ಬಿಟ್ಟು ಆಗಲಿ ಒಳಗಡೆ ಸಾಕಾಯ್ತು ಮಚ್ಚ ಇದು ಬೇರೆ ಥರ ಥೀಮ್ ಅಲ್ಲ ನೋಡಿ ವರುಣ್ ಅಂತ ಸರ್ಪ್ರೈಸ್ ಹೆಸರು ಚೈತ್ರ ಹೆಸರು ಹೆಸರಿಲ್ಲ ಐತೆ ಹ್ಯಾಪಿ ಬರ್ಡೇ ಗೈಸ್ ಕೇಕ್ ತಿಂದು ಫುಲ್ ಒಂಥರ ಆಗ್ತಿದೆ ಗೈಸ್ ವಾಮಿಟ್ ಬರೋ ಥರ ಆಗ್ತಿದೆ ನನಗಂತೂ ನೆನ್ನೆಯಿಂದ ಕೇಕ್ ತಿಂದು ಒಂಥರ ಆಗೋಗ್ಬಿಟ್ಟಿದೆ ಅದು ಬೇರೆ ಇದು ಗೈಸ್ ಒಂಥರ ಚಾಕ್ಲೇಟ್ ಫುಲ್ ಚಾಕ್ಲೇಟ್ ಕೇಕು ಓರಿಯೋ ಕೇಕು ಫುಲ್ ಹೆವಿ ಸ್ಪೀಡ್ ಓವರ್ ಸ್ಪೀಡ್ ಆಗಿಬಿಟ್ಟಿದೆ ಪರವಾಗಿಲ್ಲ ಬರ್ಡೇ ಟೈಮ್ ಅಲ್ವಾ ಆದ್ರೂ ತಿಂದೆ ಕಷ್ಟಪಟ್ಟು ತಿಂದೆ ಸೊ ಅವರೆಲ್ಲ ಬಂದು ನಾನು ಸೆಲೆಬ್ರೇಟ್ ಮಾಡೋದಕ್ಕೆ ಸ್ವಲ್ಪ ಖುಷಿ ಆಯಿತು ಸೊ ಈಗ ನೆಕ್ಸ್ಟ್ ಎಲ್ರಿಗೂ ಇವಾಗ ಟ್ರೀಟ್ ಕೊಡ್ತಾನೆ ಬನ್ನಿ ಹಾಂ ಹೇಳಿ ಮೇಡಮ್ ಹೆಂಗೆ ಕೊಡ್ತೀರಾ ಗಿಫ್ಟ್ ಇಬ್ರು ಒಂದು ಸ್ಮಾಲ್ ಗಿಫ್ಟ್ ಬ್ರೋ ನಮ್ಮ ಕಡೆಯಿಂದ ಫೈನಲಿ ಗಿಫ್ಟ್ ಕೊಟ್ಟರು ಗೈಸ್ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತೀವಿ ಗಿಫ್ಟ್ಗೋಸ್ಕರ ಇವಾಗ ಗಿಫ್ಟ್ ಕೊಟ್ಟಿದ್ದಾರೆ
ನೋಡಿ ಮೋಸ್ಟ್ಲಿ ರಿಂಗು ಈ ಚಿಕ್ಕ ಕೊಟ್ರೆ ಅದು ರಿಂಗೆ. ನೋಡ್ಬೇಕು ರೈಸ್ ಗೊತ್ತಿಲ್ಲ ಈಗ ಹಾಕೋ ಗೈಸ್ ಗೋಲ್ಡ್ ರಿಂಗ್ ಕೊಟ್ಟಿದೆ ಗೈಸ್ ನಮ್ಮ ಅಕ್ಕ ನನಗೆ, ನಮ್ಮ ಅಕ್ಕ ಬಾವ ಇಬ್ರು. ಇದಾ ಇಬ್ರು ಆಗುತ್ತೆ, ನಾನು ಹೇಳ್ದೆ ಆಗುತ್ತೆ. ಥ್ಯಾಂಕ್ ಯು ಬಾವ, ಥ್ಯಾಂಕ್ ಯು ಚೈ, ಥ್ಯಾಂಕ್ ಯು ಗೈಸ್. ಮೇಲೆ ಕೂಡ ಸಕ್ಕತ್ತಾಗಿದೆ ಗೈಸ್. ಏನಮ್ಮ ಚೈ ಇದು ಇಷ್ಟು ಚೆನ್ನಾಗಿದೆ. ಹೆಂಗೈತೆ ಗನ್ನು? ಇವಾಗ ಇದನ್ನ ಶೂಟ್ ಮಾಡ್ತೀವಿ ಮೇಲ್ಗಡೆ. ನಂಗೆ ಹೆವಿ ಇಷ್ಟ ಆಗಿ ಶೂಟ್ ಮಾಡೋಕ್ಕಿದ್ದು. ಸೊ ನಾನು ಮುಂಚೆ ಪಬ್ಬಲ್ಲಿ ಹೋಗ್ಬೇಕಾದ್ರೆ ಮಾಡ್ತಿದ್ದೆ, ಫ್ಯಾಮಿಲಿ ಕೂತ್ಕೊಂಡು ಒಂದು ಶೂಟ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಗೈಸ್ ನಾವು ಟೋಟಲ್ 13 ಜನ ಬಂದಿದ್ದೀವಿ, ಅದಕ್ಕೆ ಒಂದು ಎಕ್ಸ್ಟ್ರಾ ಟೇಬಲ್ನ ಜಾಯ್ನ್ ಮಾಡ್ಕೊಂಡಿದ್ದೀವಿ ಗೈಸ್. ಫುಲ್ ಲೈನಾಗೆ ಇಲ್ಲಿಂದ ಅಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ ಇನ್ನು ಒಂದು 13 ಜನ ಬಂದಿದ್ದೀವಿ ಟೋಟಲ್. ಸೊ ಇವಾಗ ಏನು ಆರ್ಡ್ರ್ ಮಾಡಬೇಕು, ಏನು ಇರಬೇಕು, ಏನು ತಿನ್ನಬೇಕು ಅವೆಲ್ಲ ಎಲ್ಲ ಪಾರ್ಟಿ ಕೊಡ್ತೀನಿ ಇವಾಗ. ಏನು ಬೇಕೋ ತಿನ್ರು, ಏನು ಬೇಕೋ ಎಷ್ಟು ಬೇಕೋ ತಿಂದು ಕುಡಿದು ಚಿದಾಪದಲ್ಲ ಆಗ್ಬಿಡ್ರಿ ಎಲ್ರು. ಅದು ಇದೆ ಕುಡಿತೆ ನೀನು, ಕುಡಿತೆ ನೀನು. ಅದು ವೆರಿ ಗುಡ್ ಬಾಯ್, ಕುಡಿಬಾರ್ದು. ಶೂಟ್ ಮಾಡಲ ಗೈಸ್. ರೋಲಿಂಗ್ ಆಕ್ಷನ್. ಗೈಸ್ ಫೈರು ಭಗ್ಗಂದು ಗೈಸ್, ಫುಲ್ ಮಕ್ಕತ್ರ ಹೋಗ್ಬಿಟ್ಟಿದ್ದು ಫೈರು. ಅಂದರೆ ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ಎಸ್ ಈಗ ಮೇನ್ ಕೋರ್ಸ್ ಆರ್ಡ್ರ್ ಮಾಡಿದ್ದೀವಿ. ಈಗ ತಿಂದು ಮಾತುಕತೆಲ್ಲ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಸೊ ಲೆಟ್ಸ್ ಗೋ. ವೈಬ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್ ನಿಜವಾಗ್ಲೂ. ಗೈಸ್ ನಮ್ಮ ಅಕ್ಕನ ಫೇವ್ರೇಟ್ ಬಂತು ಗೈಸ್, ಪಿಜ್ಜಾ. ಮುಡ್ತೋ ಕೈ ಕತ್ತಿಸ್ಬಿಡ್ತೀನಿ. ಯಾಕೆ ನೀವೆಲ್ಲ ನಾನ್ ವೆಜ್ ತಿಂದೆ ತಾನೆ, ಮುಟ್ದ ಏನು ಮಾಡಿದೆ? ತಿನ್ಬಾರ್ದು. ಪಿಜ್ಜಾ ನೋಡಿ ಗೈಸ್ ಚೆನ್ನಾಗಿದೆ, ತಿನ್ಬಿಡ್ತೀನಿ ಗೈಸ್ ಒಂದೇ ಒಂದು. ಏನಾದ್ರಾಗ ತಿನ್ಬಿಡ್ತೀನಿ ಗೈಸ್. ಪಿಜ್ಜಾ ತಿಂದು ಆಲ್ಮೋಸ್ಟ್ ನಾನೊಂದು 2 ಮಂತ್ಸ್ ಆಯ್ತು ಗೈಸ್ ಪಿಜ್ಜಾ ತಿಂದ್ಬಿಟ್ಟು. ಸೊ ಗೈಸ್ ಈ ಸರಿ ಡಿಫ್ರೆಂಟ್ ಆಗಿರಲಿ ಅಂತ ರೋಟಿ ಗೀಟಿ ಎಲ್ಲ ಆರ್ಡರ್ ಮಾಡಿಲ್ಲ. ಈ ಸರಿ ನೀರು ದೋಸೆ ಈ ಸರಿ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಮತ್ತೆ ನಮ್ಮ ಮನೆಗೆ ನಮ್ಮ ಅಮ್ಮಂಗೆ ಪನ್ನೀರ್, ಸುಕ್ಕ ಪನ್ನೀರ್ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಉಕ್ಕ ಪನ್ನೀರ್ ಅಲ್ಲ ಕೊಡಲ್ಲ, ಸುಕ್ಕ ಪನ್ನೀರ್. ಗೈಸ್ ನಮ್ಮ ಸೂರ್ಯ ಒಬ್ಬನೇ ಗೈಸ್, ಎಲ್ಲ ಫುಲ್ ಖಾಲಿ ಮಾಡೋನೆ. ವೆರಿ ಗುಡ್ ಸೂರ್ಯ, ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್ ನೀನು. ಅವನೊಬ್ಬನೇ ಗೈಸ್ ಫುಲ್. ಪಿಜ್ಜಾ ಇಲ್ಲೇ ಕ್ಯಾನ್ಸಲ್ ಪಿಜ್ಜಾ ಸಾರಿ ಕಣೆ ಚೈತ್ರ. ಪಾಪ ನಮ್ಮ ಅಕ್ಕ ಪಿಜ್ಜಾ ಆಸೆ ಪಟ್ಟಿಲ್ಲ ಗೈಸ್, ಅವಳಿಗೆ ಇವಾಗ ಹೊಟ್ಟೆ ತುಂಬಿಟ್ಟಿದೆ ಪಾಪ. ಹಾ ಬರ್ತಿ ಮೇಡಮ್ ಬರ್ತಿ. ಗೈಸ್ ಓಕೆ ಮನೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ ಏನೋ ಕ್ವಶನ್ ಆನ್ಸರ್ ನಂಗೋಸ್ಕರ ಏನೋ ಮಾಡ್ಕೊಂಡಿದ್ದಾನಂತೆ, Q&A ಮಾಡ್ಕೊಂಡಿದ್ದಾನಂತೆ. ಸೊ ಅದನ್ನ ಕೇಳ್ತಲೆ ನೆಕ್ಸ್ಟ್ ವ್ಲಾಗಲ್ಲಿ ಮಾಡೋಣ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗ್ತೀನಿ ನಮಗೆ. ಥ್ಯಾಂಕ್ ಯು. ಸೊ ಓಕೆ ಬಾಯ್ ಎಲ್ರು ಬಾಯ್ ಮಾಡ್ಬಿಡ್ರಿ. ಬಾಯ್. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೆಳ್ಳೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಸೊ ಯಾರೆಲ್ಲ ವಿಶ್ ಮಾಡಿರೋ ನನಗೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ, ಆದಷ್ಟು ಬೇಗ 600ಕ್ಕೆ ರೀಚ್ ಆಗೋಣ. ಲವ್ ಯು ಆಲ್. ಮತ್ತು ತೇಜಸ್ನ ಹೆವಿ ಮಿಸ್ ಮಾಡ್ಕೋತೀನಿ ನಾನು ಅಂತೂ. ಈ ಸಲ ಬರ್ಡೇಗೆ ಅವನ್ನ ಹೆವಿ ಮಿಸ್ಸಿಂಗು. ಇಟ್ಸ್ ಓಕೆ, ಎಲ್ಲ ನಾವು ಒಂದು ದಿವಸ ಮುಂದೆ ಹೋಗಲೇಬೇಕು. ಸೊ ಮತ್ತೆ ನಂಗೆ ಮೇಲಿಂದ ಆಶೀರ್ವಾದ ಮಾಡ್ತಿದ್ದೆ ನನಗೆ ಗೊತ್ತು. ಸೊ ಓಕೆ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಕಂಟಿನ್ಯೂ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು, ಬಾಯ್.